ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. 6 ಸ್ಟಾರ್ಸ್ ಥ್ರೆಡ್ ಹೇಗೆ ರೆಡಿ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ದಟ್ ಈ ಟ್ಯೂಟೋರಿಯಲ್ ಮಾಡ್ತಿದ್ದೀನಿ. ಫಸ್ಟು ಎಂಟಿ ಸ್ಪೂಲ್ಸ್ನ ರೆಡಿ ಇಟ್ಕೊಂಡಿರಿ. ನಾನು ತೋರಿಸ್ತಿರೋ ಥರನೇ ಫಸ್ಟ್ ಸ್ಟ್ರಾಂಡ್ನ ಡೌನ್ ಮಾಡಿಕೊಂಡು ದೆನ್ ಅಗೈನ್ ಅದನ್ನು ಇನ್ನೊಂದು ಟೈಮ್ ಕೆಳಗಡೆ ತೊಗೊಬೇಕು. ಆವಾಗ 3 ಸ್ಟ್ರಾಂಡ್ಸ್ ಥ್ರೆಡ್ ಕ್ರಿಯೇಟ್ ಆಗುತ್ತೆ. ಈ ಥರ ಮಾಡ್ಕೊಬೇಕು. ಇನ್ನೊಂದು ಟೈಮ್ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಥ್ರೆಡ್ನ ಕೆಳಗಡೆಗೆ ತೊಗೊಬೇಕು. ಆವಾಗ 2 ಸ್ಟ್ರಾಂಡ್ಸ್ ಆಗುತ್ತೆ. ಅಗೈನ್ ಅದೆರಡು ಸೇರಿಸಿ ಇನ್ನು ಕೆಳಗಡೆ ಇನ್ನೊಂದು ಸ್ಟ್ರಾಂಡ್ಸ್ಗೆ ತೊಗೊಬೇಕು. ಆವಾಗ 3 ಸ್ಟ್ರಾಂಡ್ಸ್ ಥ್ರೆಡ್ ರೆಡಿ ಆಗುತ್ತೆ. ದೆನ್ ಸ್ಟಾರ್ಟಿಂಗಲ್ಲಿ ಅದನ್ನು ಒಂದು ನಾಟ್ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಒಂದು ಎಂಟಿ ಸ್ಪೂಲ್ ಇರುತ್ತಲ್ಲ ಅದಕ್ಕೆ ಸುತ್ಕೊಳ್ಳಿ. ತುಂಬ ಈಸಿ ಮೆಥಡ್ ಇದು, ಬಿಗಿನರ್ಸ್ ಕೂಡ ಈಸಿ ಆಗುತ್ತೆ. ಈ ಥರ ಮಾಡಿದ್ಮೇಲೆ ಆ ಲೂಪ್ ಥ್ರೆಡ್ ಇರುತ್ತಲ್ಲ, 2 ಥ್ರೆಡ್ ಜಾಯಿನ್ ಆಗಿರೋ ಥರದ್ದು, ಆ ಥ್ರೆಡ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ ಇರುತ್ತಲ್ಲ, 3 ಸ್ಟ್ರಾಂಡ್ಸ್ ಥ್ರೆಡ್ ಒಳಗಡೆ ಸಿಂಗಲ್ ಥ್ರೆಡ್ಡು, ಆ ಸಿಂಗಲ್ ಥ್ರೆಡ್ನ ಎಳ್ಕೊಬೇಕು ಲೂಪ್ ಒಳಗಿಂದ. ದೆನ್ ಈ ಥರ ಸುತ್ಕೊಳ್ತಾ ಹೋಗಬೇಕು. ಈ ಥರ ಸುತ್ಕೊತಾ ಹೋಗಿ ದೆನ್ ಎಷ್ಟು ಲೆಂತ್ ಬೇಕೋ ಅಷ್ಟು ಎಳ್ಕೊಬೇಕು. ಬಿಟ್ವೀನ್ ದ ಲೂಪ್ ಆ ಸಿಂಗಲ್ ಥ್ರೆಡ್ನ ಎಳ್ಕೊಬೇಕು. ಎಷ್ಟು ಲೆಂತ್ವರೆಗೂ ಬೇಕಾದರೂ ಎಳ್ಕೊಬೋದು. ಈ ಥರ ಎಳ್ಕೊಂಡು ಸುತ್ಕೊತಾ ಹೋಗಬೇಕು. ಪ್ಯಾರಲಲ್ಲಿ ಅದನ್ನು ಸುತ್ತುತ್ತಾ ಇರಬೇಕು. ನಮ್ಗೆ ಎಷ್ಟು ಲೆಂತ್ ಬೇಕಾದರೂ ಈಸಿಯಾಗಿ ಇದರಿಂದ ಮಾಡ್ಕೊಬೋದು. 2 ಫಿಂಗರ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ತೊಗೊಂಡ್ರೆ ಮೀನ್ಸ್ ಲೂಪ್ ಒಳಗಡೆ ಸಿಂಗಲ್ ಥ್ರೆಡ್ನ ತೊಗೊಂಡು ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು 3 ಸ್ಟ್ರಾಂಡ್ಸ್ ಥ್ರೆಡ್ನ ಈ ಥರ ಸುತ್ಕೊಳ್ತಾ ಹೋಗಬೇಕು. ಅಗೈನ್ ಆ ಲೂಪ್ ಒಳಗಡೆ ಇಂದ ಸಿಂಗಲ್ ಥ್ರೆಡ್ನ ತೊಗೊಳ್ಳಿ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ತೊಗೊಳ್ಳಿ. ಪ್ಯಾರಲಲ್ಲಿ ಅದನ್ನು ಸುತ್ಕೊತಾ ಇರಿ. ಈ ಥರ ಯೂಸ್ ಮಾಡಿಕೊಂಡು ಎಷ್ಟು ಲೆಂತ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಬೋದು. ಅದು ಜಾಯಿಂಟ್ ಎಲ್ಲೂ ಬರಲ್ಲ. ಅದು ಜಾಯಿಂಟ್ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಜಾಯಿಂಟ್ ಕೂಡ ಬರಲ್ಲ ಅದೇನು. ಈ ಥರ ಕ್ರಿಯೇಟ್ ಆಗುತ್ತೆ. ಈ ಥರ 3 ಸ್ಟ್ರಾಂಡ್ಸ್ ಥ್ರೆಡ್ನ ಸುತ್ಕೊತಾ ಹೋಗಬೇಕು ಪ್ಯಾರಲಲ್ಲಿ. ಆ ಲೂಪ್ ಥ್ರೆಡ್ ಇರುತ್ತಲ್ಲ, 2 ಥ್ರೆಡ್ ಜಾಯಿನ್ ಆಗಿರೋ ಥರ ಥ್ರೆಡ್ಡು, ಆ ಥ್ರೆಡ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ಈ ಥರ ಎಳ್ಕೊಳ್ಳಿ. ದೆನ್ ಎಷ್ಟು ಬರ್ತಾ ಇರುತ್ತೆ ಆ ಥ್ರೆಡ್ನ 3 ಸ್ಟ್ರಾಂಡ್ ಥ್ರೆಡ್ನ ಸುತ್ಕೊತಾ ಹೋಗಿ. ಹಾಗೆ ಇನ್ನು ಎಷ್ಟು ಲೆಂತ್ ಬೇಕೋ ಆ ಲೂಪ್ ಒಳಗಡೆಯಿಂದ ತೊಗೊತಾ ಹೋಗಬೇಕು. ದೆನ್ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ಬಿಟ್ಟು ರಿಮೈನಿಂಗ್ ಥ್ರೆಡ್ನ ಟ್ರಿಮ್ ಮಾಡಿ. ಈ ಥರ 3 ಸ್ಟ್ರಾಂಡ್ಸ್ ಥ್ರೆಡ್ ರೆಡಿಯಾಗಿರುತ್ತೆ. ಇದನ್ನು ಟ್ರಿಮ್ ಮಾಡಿ, ಎಂಡಲ್ಲಿ ಟ್ರಿಮ್ ಮಾಡಿಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು 3 ಸ್ಟ್ರಾಂಡ್ಸ್ ಥ್ರೆಡ್ನ ರೆಡಿ ಇಟ್ಕೊಳ್ಳಿ. ಈ ಥರ ನಾಟ್ ಹಾಕಿ 3 ಸ್ಟ್ರಾಂಡ್ಸ್ ಥ್ರೆಡ್ನ ರೆಡಿ ಇಡಿ. ಇಷ್ಟೇ, ತುಂಬ ಸಿಂಪಲ್ ಈಸಿ ಸ್ಟೆಪ್ ಇದು. ನೆಕ್ಸ್ಟು ಅಗೈನ್ 3 ಸ್ಟ್ರಾಂಡ್ಸ್ ಥ್ರೆಡ್ನ ಇನ್ನೊಂದು ಎಂಟಿ ಸ್ಪೂಲ್ಗೆ ಹಾಕ್ಕೊಳ್ಳಿ. ನಾನು ತೋರಿಸ್ತಿರೋ ಥರನೇ ಮಾಡಿ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಪ್ರೀವಿಯಸ್ ತೋರಿಸಿದ ಥರನೇ ಥ್ರೆಡ್ನ ಡೌನ್ ಮಾಡಿ 2 ಸ್ಟ್ರಾಂಡ್ಸ್ ಆಗುತ್ತೆ. ಅಗೇನ್ ಇನ್ನೊಂದು ಸಲ ಕೆಳಗೆ ತೊಗೊಂಬಂದರೆ 3 ಸ್ಟ್ರಾಂಡ್ಸ್ ಥ್ರೆಡ್ ಆಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕ್ಕೊಂಡು ಅದನ್ನು ಒಂದು ಎಂಟಿ ಸ್ಪೂಲ್ಗೆ ಸುತ್ತುತ್ತಾ ಹೋಗಬೇಕು. ಈ ಥರ ಎಂಟಿ ಸ್ಪೂಲ್ ತೊಗೊಂಡು ಈ ಥರ ಸುತ್ತುತ್ತಾ ಇರಿ. ದೆನ್ ಲೂಪ್ ಬರುತ್ತಲ್ಲ, ಲೂಪ್ ಬರೋವರೆಗೂ ಸುತ್ತಬೇಕು. ಆ ಲೂಪ್ ಬಂದಮೇಲೆ ಆ ಲೂಪ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ ಇರುತ್ತೆ ಅಲ್ವಾ, 2 ಸ್ಟ್ರಾಂಡ್ ಥ್ರೆಡ್ ಒಳಗಡೆ ಒಂದು ಸಿಂಗಲ್ ಥ್ರೆಡ್ನ ಈ ಥರ ಎಳ್ಕೊಬೇಕು. ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟು ಲೆಂತ್ನ ಈ ಥರ ಎಳ್ಕೊಂಡು ದೆನ್ ಡಿಸೈನ್ನ ಅದನ್ನು ಸುತ್ತುತ್ತಾ ಹೋಗಿ. ಈ ಥರ ರೆಡಿ ಮಾಡ್ಕೊಬೇಕು. ಎಂಟಿ ಸ್ಪೂಲ್ಸು ಅಂದರೆ ಕುಚ್ಚಾಕಿದ ಥ್ರೆಡ್ ಖಾಲಿ ಆದಮೇಲೆ ಎಂಟಿ ಸ್ಪೂಲ್ಸ್ನ ಎತ್ತಿಟ್ಕೊಂಡಿರಿ. ಈ ಥರ ಯೂಸ್ ಆಗುತ್ತೆ ಥ್ರೆಡ್ ಎಲ್ಲ ಸುತ್ತಿಡ್ಕೊಳ್ಳೋಕ್ಕೆ. ದೆನ್ ಬಿಟ್ವೀನ್ ದಟ್ ಲೂಪ್ ಬೆರಳುಗಳಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸಿಂಗಲ್ ಥ್ರೆಡ್ನ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಈ ಥರ ಸುತ್ಕೊತಾ ಹೋಗಿ. ಲೂಪ್ ಬರೋವರೆಗೂ ಸುತ್ತಿ ಅಗೇನ್ ಲೂಪ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ಇರುತ್ತಲ್ವ, ಆ ಸಿಂಗಲ್ ಥ್ರೆಡ್ನ ತೆಕ್ಕೊಂಡು, ಇದೆಲ್ಲೂ ಜಾಯಿಂಟ್ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್. ಈ ಥರ 3 ಸ್ಟ್ರಾಂಡ್ಸ್ ಥ್ರೆಡ್ನ ಕ್ರಿಯೇಟ್ ಮಾಡಿಕೊಂಡು ದೆನ್ ಇದ್ರ ರೆಡಿ ಆದಮೇಲೆ 3 ಸ್ಟ್ರಾಂಡ್ ಇರುತ್ತಲ್ವ ಅದನ್ನು ಜಾಯಿನ್ ಮಾಡ್ಕೊತೀವಿ. ಈ ಲೂಪ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ತೊಗೊಳ್ಳಿ. ಎಷ್ಟು ಲೆಂತ್ ಬೇಕಷ್ಟು ತೊಗೊಳ್ಳಿ. ದೆನ್ ಅದನ್ನು ಸುತ್ತುತ್ತಾ ಹೋಗಿ. ಇಷ್ಟೇ, ತುಂಬ ಈಸಿ ಸ್ಟೆಪ್ಪು. ಯಾರು ಬೇಕಂದ್ರೂ ಟ್ರೈ ಮಾಡ್ಬೋದು.
ಆ ಲೂಪ್ ಒಳಗಡೆ ಸಿಂಗಲ್ ಥ್ರೆಡ್ ಎಳ್ಕೊಂಡು ಸುತ್ತುತ್ತಾ ಹೋಗೋದು ಅಷ್ಟೇ. ಪ್ಯಾರಲಲ್ಲಿ ಸುತ್ತುತ್ತಾ ಇರಿ, ಲೂಪ್ ಬರೋವರೆಗೂ ಸುತ್ತಿ ಅಗೈನ್ ಲೂಪ್ ಬಂದಮೇಲೆ ಆ ಲೂಪ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ತಗೊಳ್ಳಿ. ನಮಗೆ ಎಷ್ಟು ಲೆಂತ್ ಬೇಕಾದರೂ ಅಷ್ಟು ಲೆಂತ್ ರೆಡಿ ಮಾಡ್ಕೊಬೋದು. ಈ ಥರ ರೆಡಿ ಮಾಡ್ಕೊಳ್ಳಿ. ದೆನ್ ಎಷ್ಟು ಲೆಂತ್ ಬೇಕೋ ಅಷ್ಟು ಬಿಟ್ಟು ರಿಮೈನಿಂಗ್ನ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ ಎಂಡಲ್ಲಿ, ಅದು ಥ್ರೆಡ್ಡು ಬಿಚ್ಚೋಗಲ್ಲ ಆವಾಗ. ಈ ಥರ 3 ಸ್ಟ್ಯಾಂಡ್ಸ್ ಥ್ರೆಡ್ ಎರಡು ರೆಡಿ ಆದಮೇಲೆ ಇನ್ನೊಂದು ಎಂಟಿ ಸ್ಪೂಲ್ ತಗೊಳ್ಳಿ. ಈ ಥರ ಎಂಟಿ ಸ್ಪೂಲ್ ತೊಗೊಂಡು ಎರಡು 3 ಸ್ಟ್ಯಾಂಡ್ ಥ್ರೆಡ್ ಇದೆ ಅಲ್ವಾ, ಅದೆರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಅದೆರಡನ್ನೂ ಸೇರಿ ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಎಂಟಿ ಸ್ಪೂಲ್ ಇರುತ್ತೆ ಅಲ್ವಾ, ಆ ಎಂಟಿ ಸ್ಪೂಲ್ಗೆ ಅದನ್ನು ಸುತ್ತಾ ಹೋಗಿ 3 ಸ್ಟ್ಯಾಂಡ್ ಇದ್ದಿದ್ದು 6 ಸ್ಟ್ಯಾಂಡ್ಸ್ ಥ್ರೆಡ್ ರೆಡಿ ಆಗಿಬಿಡುತ್ತೆ ಈಸಿಯಾಗಿ. ಈ ಥರ ಮಾಡ್ಕೊಬೇಕು. ಆ ಥರ ರೆಡಿ ಮಾಡಿಕೊಂಡು ಎಂಡ್ ಪಾರ್ಟ್ ಏನಿರುತ್ತೆ ಅಲ್ವಾ, ಎಂಡಲ್ಲಿ ಟ್ರಿಮ್ ಮಾಡಿಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ 6 ಸ್ಟ್ಯಾಂಡ್ಸ್ ಥ್ರೆಡ್ ರೆಡಿ ಆಗುತ್ತೆ. ಒಂದು ನಾಟ್ ಹಾಕ್ಕೊಳ್ಳಿ ಎಂಡಲ್ಲಿ, ಆವಾಗ ಥ್ರೆಡ್ ಸ್ಟಿಫ್ ಆಗಿರುತ್ತೆ, ಬಿಚ್ಚೋಗಲ್ಲ. ಈ ಥರ ರೆಡಿ ಮಾಡ್ಕೊಳ್ಳಿ. ದೆನ್ ಸಮ್ಟೈಮ್ಸ್ ಒಂದೊಂದು ಡಿಸೈನ್ಗೆ 7 ಸ್ಟ್ಯಾಂಡ್ಸ್ ಥ್ರೆಡ್ ಯೂಸ್ ಮಾಡ್ತೀವಿ. ಥಿಕ್ನೆಸ್ ಬರಲಿ ಅಂದ್ಬಿಟ್ಟು 7 ಸ್ಟ್ಯಾಂಡ್ಸ್ ಇರೋ ಥ್ರೆಡ್ನ ಯೂಸ್ ಮಾಡ್ತೀವಿ. ಆವಾಗ ಸೇಮ್ ಅದೇ 6 ಸ್ಟ್ಯಾಂಡ್ಸ್ ಥ್ರೆಡ್ಗೆ ಇನ್ನೊಂದು ಥ್ರೆಡ್ನ ಜಾಯಿನ್ ಮಾಡ್ಕೊಬೇಕು. ಇನ್ನೊಂದು ಎಂಟಿ ಸ್ಪೂಲ್ಗೆ ಅದನ್ನು ಸುತ್ಕೊತಾ ಹೋದರೆ 7 ಸ್ಟ್ಯಾಂಡ್ಸ್ ಥ್ರೆಡ್ ಕೂಡ ರೆಡಿ ಆಗುತ್ತೆ. ಈ ಥರ ಈಗ 7 ಸ್ಟ್ಯಾಂಡ್ಸ್ ಆಗಿದೆ, ಅದನ್ನು ಇನ್ನೊಂದು ಎಂಟಿ ಸ್ಪೂಲ್ಗೆ ಸುತ್ತುತ್ತಾ ಹೋಗಿ. ತುಂಬ ಈಸಿಯಾಗಿ 6 ಸ್ಟ್ಯಾಂಡ್ಸ್ ಮತ್ತು 7 ಸ್ಟ್ಯಾಂಡ್ಸ್ ಥ್ರೆಡ್ನ ಈ ರೀತಿಯಾಗಿ ಮಾಡ್ಕೊಬೋದು. ಇಷ್ಟ ಈ ಥರ ಸುತ್ತುತ್ತಾ ಹೋಗಬೇಕು. 6 ಸ್ಟ್ಯಾಂಡ್ಸ್ ಎಲ್ಲಿ ಎಂಡ್ ಆಗುತ್ತೆ ಅದು 7 ಸ್ಟ್ಯಾಂಡ್ಸ್ ಥ್ರೆಡ್ಡು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅದನ್ನು ಅಲ್ಲಿ ಟ್ರಿಮ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.